ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಅಕ್ಟೋಬರ್ 21 ಮತ್ತು 22 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಗಮನಿಸಿ. 1ನೇ ಕ್ವಶನ್. ಇತ್ತೀಚೆಗೆ ಕೊಚ್ಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ ಅಂದರೆ CSL ಬಿಡುಗಡೆ ಮಾಡಿದ 6ನೇ ಜಲಾಂತರ್ಗಾಮಿ ವಿರೋಧಿ ಯುದ್ಧ ಆಳವಿಲ್ಲದ ನೀರಿನ ಕ್ರಾಫ್ಟ್ ಅಂದರೆ ASWC ಅಂತ ಕರೀತಾರೆ. ಗಮನಿಸಿ. 6th ಆ್ಯಂಟಿ ಸಬ್ಮೆರಿನ್ ವಾರ್ಫೇರ್ ಶಾಲೋ ವಾಟರ್ ಕ್ರಾಫ್ಟ್. ಓಕೆ, ಸೊ ASWC ಬಿಡುಗಡೆ ಮಾಡಿದ. ಹಾಗಾದರೆ ಅದರ ಹೆಸರೇನು? ಅದರ ಹೆಸರೇನು ಅಂತ ಕೇಳಿದರೆ ಆಪ್ಷನ್ ನಂಬರ್ 3 ಸರಿಯಾಗಿದೆ. BY-528 ಮಾದ್ಗಲ ಅಂತ ಕರೀತಾರೆ. ನೋಡಿ, ಮಾಗ್ದಲ. ಓಕೆ, ಆಪ್ಷನ್ ನಂಬರ್ 3 ಇದಕ್ಕೆ ಸರಿಯಾಗಿದೆ. ಹೆಚ್ಚಿನ ಡೀಟೇಲ್ಸ್ ಏನಿದೆ ಅಂತ ನಾವು ನೋಡೋಣ. ಈ ಒಂದು ಮಾಹಿತಿಯನ್ನು PIB ನ್ಯೂಸ್ ಪೇಪರ್ನಲ್ಲಿ ಕೊಟ್ಟಿದ್ದರು. ಸೊ PIBಯ ಯಾವುದೇ ಮಾಹಿತಿ ಆಗಿದ್ದರೂ ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಗಮನಿಸಿರ್ಬೋದು. ಲಾಂಚ್ ಆಫ್ 6th ASWC BY-528. ಸೊ ಇದು ಮಾಗ್ದಲ ಅಂತ ಕರೀತಾರೆ. ಅಟ್ CSL ಕೊಚ್ಚಿಯಲ್ಲಿ ಇದನ್ನು ಬಿಡುಗಡೆ ಮಾಡಲಾಗಿದೆ. ಕೊಚ್ಚಿಯಲ್ಲಿರ್ತಕ್ಕಂಥ CSLನಲ್ಲಿ ಬಿಡುಗಡೆ ಮಾಡಲಾಗಿದೆ. ಓಕೆ, ಸೊ ಈ ಒಂದು ಮಾಹಿತಿಯನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಹಾಗಾದರೆ ಮಾದ್ಗಲ್ ಎಂಬುದು ಒಂದು ಆ್ಯಂಟಿ ಸಬ್ಮೆರಿನ್ ವಾರ್ಫೇರ್ ಶಾಲೋ ವಾಟರ್ ಕ್ರಾಫ್ಟ್ಸ್ ಆಗಿರ್ತಕ್ಕಂಥದ್ದು ನೆನಪಿರಬೇಕು. ಇದು 6ನೇ ನೌಕೆಯಾಗಿದೆ. ಓಕೆ, ಇದು 6ನೇ ನೌಕೆಯಾಗಿದೆ. ಇದನ್ನು ಕೊಚ್ಚಿಯಲ್ಲಿರ್ತಕ್ಕಂಥ ಕೊಚ್ಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ನಲ್ಲಿ ಉಡಾವಣೆ ಮಾಡಲಾಯಿತು ಅಥವಾ ಲಾಂಚ್ ಮಾಡಲಾಯಿತು. ಇದು ನೆನಪಿರಬೇಕು. ಹಾಗಾದರೆ ಈ ಹಡಗನ್ನು ಕೊಚ್ಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ ಸ್ಥಳೀಯವಾಗಿ ವಿನ್ಯಾಸಗೊಳಿಸಿ ನಿರ್ಮಿಸಿದೆ. ಹಾಗಾದರೆ ಇದನ್ನು ನಿರ್ಮಿಸಿದವರು ಮತ್ತು ವಿನ್ಯಾಸಗೊಳಿಸಿದವರು ಯಾರು ಅಂತ ಕೇಳಿದರೆ ಕೊಚ್ಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ ಅಂತ ನೆನಪಿರಬೇಕು. ಸೊ ಇದು ನೀರೊಳಗಿನ ಡೊಮೇನ್ ಅರಿವು ಮೂಡಿಸುತ್ತದೆ. ಜಲಾಂತರ್ಗಾಮಿ ವಿರೋಧಿ ಯುದ್ಧ ಮತ್ತು ಗಣಿ ಹಾಕುವ ಸಾಮರ್ಥ್ಯಗಳನ್ನು ಹೆಚ್ಚಿಸುವ ಜವಾಬ್ದಾರಿಯನ್ನು ಇದು ಹೊಂದಿರತಕ್ಕಂಥದ್ದು. ಸೊ ಇದರ ಮಾಹಿತಿ ಸಂಪೂರ್ಣವಾಗಿದೆ. ಇದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿರಲಿ. ನೆಕ್ಸ್ಟ್ 2ನೇ ಕ್ವಶನ್ ನೋಡಿ. ಆರ್ಚರಿ ವಿಶ್ವಕಪ್ ಫೈನಲ್ನಲ್ಲಿ ಪದಕ ಗೆದ್ದ ಮೊಟ್ಟಮೊದಲ ಭಾರತೀಯ ಮಹಿಳಾ ಸಂಯುಕ್ತ ಬಿಲ್ಲುಗಾರಿತಿ ಎಂಬ ಐತಿಹಾಸಿಕ ಹೆಗ್ಗಳಿಕೆಗೆ ಕೆಳಗಿನ ಯಾರು ಪಾತ್ರರಾಗಿದ್ದಾರೆ? ಸೊ ಇದಕ್ಕೆ ಆನ್ಸರ್ ನೋಡಿ, ಸರಿಯಾದಂಥ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಗಮನಿಸಿ. ಆಪ್ಷನ್ ನಂಬರ್ 4 ಸರಿಯಾಗಿದೆ. ಜ್ಯೋತಿ ಸುರೇಖಾ ವೆನ್ನಮ್. ಓಕೆ, ಡೀಟೇಲ್ಸ್ ಏನಿದೆ ನ್ಯೂಸ್ ಪೇಪರಲ್ಲಿ ಅಂತ ನಾವು ತಿಳ್ಕೊಳ್ಳೋಣ. ನೋಡಿ, ಕಾಂಪೌಂಡ್ ಆರ್ಚರಿ ಅಂತ ಕರೀತಾರೆ. ಅಂದರೆ ಸಂಯುಕ್ತ ಆರ್ಚರಿ ವಿಭಾಗದಲ್ಲಿ ಜ್ಯೋತಿ ಸುರೇಖಾ ಫಸ್ಟ್ ಇಂಡಿಯನ್ ವುಮೆನ್ ಟು ವಿನ್ WC ಫೈನಲ್ ಮೆಡಲ್. ನೋಡಿ, ಈ ಫೈನಲ್ ಮೆಡಲ್ನಲ್ಲಿ ಮುಖ್ಯವಾಗಿ ಪದಕವನ್ನು ಪಡೆದಂತಹ ಮೊಟ್ಟ ಮೊದಲ ಭಾರತೀಯ ವುಮ್ಯಾನ್ ಅಥವಾ ಮಹಿಳೆ ಎಂಬ ಹೆಗ್ಗಳಿಕೆಯನ್ನು ಪಡೆದುಕೊಂಡಿದ್ದಾರೆ ಆರ್ಚರಿಯಲ್ಲಿ. ಓಕೆ, ಸೊ ವರ್ಲ್ಡ್ ಕಪ್ ಫೈನಲ್ ಇದು WC ಅಂದರೆ. ಓಕೆ, ಹೆಚ್ಚಿನ ಡೀಟೇಲ್ಸನ್ನು ನೀವಿಲ್ಲಿ ಗಮನಿಸಬಹುದು. ಚೀನಾದ ನಾನ್ಜಿಂಗ್ನಲ್ಲಿ ನಡೆದಂತಹ ಆರ್ಚರಿ ವಿಶ್ವಕಪ್ ಫೈನಲ್ನಲ್ಲಿ ಭಾರತದ ಬಿಲ್ಲುಗಾರಿತಿಯಾದ ಜ್ಯೋತಿ ಸುರೇಖಾ ವೆನ್ನಮ್ ಗ್ರೇಟ್ ಬ್ರಿಟನ್ನ ವಿಶ್ವದ 2ನೇ ಶ್ರೇಯಾಂಕದ ಎಲ್ಲಾ ಗಿಬ್ಸನ್ ವಿರುದ್ಧ ಪರಿಪೂರ್ಣ ಪ್ರದರ್ಶನ ನೀಡುವ ಮೂಲಕ ಕಂಚಿನ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳಾ ಕಾಂಪೌಂಡ್ ಬಿಲ್ಲುಗಾರಿತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗುವ ಮೂಲಕ ಇತಿಹಾಸ ನಿರ್ಮಿಸಿದ್ದಾರೆ. ಓಕೆ, ಸೊ ಇದು ನೆನಪಿರಬೇಕು ನಿಮಗೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಪ್ರಮುಖ ಮಾಹಿತಿ ಅಂದರೆ ಇದು ಗಮನಿಸಿ. ಏನಂದರೆ ಜವಾಹರ್ಲಾಲ್ ನೆಹರು ಅಂದರೆ JLN ಕ್ರೀಡಾಂಗಣದಲ್ಲಿ 9 ದಿನಗಳ ಅವಧಿಯಲ್ಲಿ ಭಾರತೀಯ ಅಥ್ಲೀಟ್ ಮಾನ್ ಶರ್ಮಾ, ನೋಡಿ ಭಾರತೀಯ ಅಥ್ಲೀಟ್ ಆಗಿರತಕ್ಕಂಥ ಮಾನ್ ಶರ್ಮಾ ಏನಿದ್ದಾರೆ, ಇಲ್ಲಿ ಮಾನ್ ಶರ್ಮರೊಬ್ಬರು ವಿಶ್ವದ ಮೊಟ್ಟ ಮೊದಲ ಬರ್ಫಿ ಮ್ಯಾರಥಾನನ್ನು ಪೂರ್ಣಗೊಳಿಸುವ ಮೂಲಕ ಇತಿಹಾಸ ಸೃಷ್ಟಿಸಿದ್ದಾರೆ. ನೋಡಿ, ಬರ್ಫಿ ಮ್ಯಾರಥಾನ್ ಸೊ ಪೂರ್ಣಗೊಳಿಸುವ ಮೂಲಕ ಇತಿಹಾಸವನ್ನು ಸೃಷ್ಟಿಸಿದ್ದಾರೆ. ಸಂಪೂರ್ಣವಾಗಿ ಅಂದರೆ ವಿಶಾಲವಾದ ಬರ್ಫಿಗಳ ಮೂಲಕ 42.195 ಕಿಲೋಮೀಟರ್ ದೂರವನ್ನು ಕ್ರಮಿಸಿದ್ದಾರೆ. ಈ ಅಸಾಧಾರಣ ಸಾಧನೆಯನ್ನು ಇದೀಗ ಲಂಡನ್ನ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ನ ಹೊಸ ವಿಶ್ವ ದಾಖಲೆ ಎಂದು ಅಧಿಕೃತವಾಗಿ ಗುರುತಿಸಿದೆ.
ಇದು ಈ ಹಿಂದಿನ 5.1 ಕಿಲೋಮೀಟರ್ಗಳ ದಾಖಲೆಯನ್ನು 8 ಪಟ್ಟು ಮೀರಿದೆ ಎಂಬುದನ್ನು ಗಮನಿಸಬೇಕು. ಸೊ ಮಾನ್ ಶರ್ಮಾ ಈ ಸಾಧನೆಯನ್ನು ಮೂಡಿದ್ದಾರೆ. ಸೊ ಮಾನ್ ಶರ್ಮರವರು ಇದೀಗ ಲಂಡನ್ನ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ಗೆ ವಿಶ್ವ ದಾಖಲೆಯಾಗಿ ಅಧಿಕೃತವಾಗಿ ಗುರುತಿಸಲ್ಪಟ್ಟಿದ್ದಾರೆ. ಸೊ ಜ್ಯೋತಿ ಸುರೇಖಾ ವೆನ್ನಂ, ಮಾನ್ ಶರ್ಮಾ ಯಾವುದರಲ್ಲಿ ಸಾಧನೆ ಮಾಡಿದ್ದಾರೆ ಎಂಬುದು ಇವೆರಡೂ ಕೂಡ ನೆನಪಿರಬೇಕು ನಿಮಗೆ. ನೆಕ್ಸ್ಟ್ 3ನೇ ಕ್ವಶನ್ ನೋಡೋಣ. ಭಾರತವು ಇತ್ತೀಚೆಗೆ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ತನ್ನ ಮೊಟ್ಟಮೊದಲ ಪ್ರತಿಜೀವಕದ ಹೆಸರೇನು? ನೋಡಿ, ಪ್ರತಿಜೀವಕ ಅಂದರೆ ಆ್ಯಂಟಿಬಯೋಟಿಕ್ ಅಂತ ಕರೀತಾರೆ. ಆ್ಯಂಟಿಬಯೋಟಿಕ್ ಅಂದರೆ ಆ್ಯಂಟಿಬಯೋಟಿಕ್ಗಳು ನಮಗೆ ಯಾವುದಾದ್ರೂ ರೋಗ ಬಂದಾಗ ಆ ರೋಗದ ವಿರುದ್ಧ ಬಳಸ್ತಕ್ಕಂಥ ಒಂದು ಲಸಿಕೆ. ಅದು ಆ್ಯಂಟಿಬಯೋಟಿಕ್ಗಳು ಅಂದರೆ ಲಸಿಕೆ ಆಗಿರ್ಬೋದು, ಟ್ಯಾಬ್ಲೆಟ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಅದು ಒಂದು ಬ್ಯಾಕ್ಟೀರಿಯಾ ಕೂಡ ಆಗಿರ್ಬೋದು. ಅಂದರೆ ಮುಖ್ಯವಾಗಿ ನಮ್ಮ ದೇಹಕ್ಕೆ ಯಾವುದಾದ್ರೂ ರೋಗ ಉಂಟಾದರೆ ಆ ವೈರಸ್ನ ಕೊಲ್ತಕ್ಕಂತಹ ಆ್ಯಂಟಿಬಯೋಟಿಕ್ ಆಗಿ ಇದು ಕೆಲಸ ಮಾಡುತ್ತೆ. ಹಾಗಾದರೆ ಭಾರತದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದಂತಹ ಒಂದು ಆ್ಯಂಟಿಬಯೋಟಿಕ್ ಅಂದರೆ ಆಪ್ಷನ್ ನಂಬರ್ 4 ಗಮನಿಸಬಹುದು. ನಾಪಿಂಥ್ರೊಮೈಸಿನ್ ಅಂತ ಕರೀತಾರೆ. ನೋಡಿ, ಆಪ್ಷನ್ ನಂಬರ್ 4 ಸರಿಯಾಗಿದೆ, ನಾಪಿಂಥ್ರೊಮೈಸಿನ್. ಹಾಗಾದರೆ ಏನಿದು ನಾಪಿಂಥ್ರೊಮೈಸಿನ್? ಇದನ್ನು ಕೂಡ PIB ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಹಾಗಾದರೆ ಸೊ ಇದನ್ನು ಗಮನಿಸಿ. ಇಂಡಿಯಾ ಹ್ಯಾಸ್ ಡೆವಲಪ್ಡ್ ಇಟ್ಸ್ ಫಸ್ಟ್ ಇಂಡಿಜಿನಿಯಸ್ಲಿ ಅಂದರೆ ಸ್ಥಳೀಯವಾಗಿ ಡಿಸ್ಕವರ್ಡ್ ಆ್ಯಂಟಿಬಯೋಟಿಕ್. ಸೊ ಇದೊಂದು ಆ್ಯಂಟಿಬಯೋಟಿಕ್ ಆಗಿದೆ, ನಾಪಿಂಥ್ರೊಮೈಸಿನ್. ಹಾಗಾದರೆ ನಾಪಿಂಥ್ರೊಮೈಸಿನ್ ಏನು ಕೆಲಸ ಮಾಡುತ್ತೆ? ಇಲ್ಲಿ ಕೊಟ್ಟಿದರೆ ಗಮನಿಸಬಹುದು. ಎಫೆಕ್ಟಿವ್ ಎಗೇನೆಸ್ಟ್ ರೆಸಿಸ್ಟೆನ್ಸ್ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್. ನೋಡಿ ಗಮನಿಸಿ, ರೆಸ್ಪಿರೇಟರಿ ಅಂದರೆ ರೆಸ್ಪಿರೇಟರಿಗೆ ಸಂಬಂಧಪಟ್ಟಂತಹ ಇನ್ಫೆಕ್ಷನ್ ಏನಾದರೂ ಆಗಿದ್ದರೆ ಅದರ ವಿರುದ್ಧ ಇದು ಎಗೇನೆಸ್ಟ್ ಆಗಿ ರೆಸಿಸ್ಟೆನ್ಸ್ ಆಗಿ ಕಾಪಾಡುತ್ತದೆ. ಓಕೆ, ಇಷ್ಟು ಇದಕ್ಕೆ ಸಂಬಂಧಪಟ್ಟಂತೆ ನೆನಪಿರಲಿ. ಹೆಚ್ಚಿನ ಡೀಟೇಲ್ಸನ್ನು ನಾನು ಕೊಡ್ತೀನಿ. ಇದು ಮುಖ್ಯವಾಗಿ ಡಯಾಬಿಟಿಕ್ ರೋಗಿಗಳೇನಿದ್ದಾರೆ ಅವರಿಗೆ ತುಂಬಾ ಯೂಸ್ಫುಲ್ ಆಗಿರತಕ್ಕಂಥದ್ದು, ಡಯಾಬಿಟಿಕ್ ರೋಗಿಗಳಿಗೆ. ಓಕೆ, ಹೆಚ್ಚಿನ ಡೀಟೇಲ್ಸ್ ನಾವು ನೋಡೋಣ. ಭಾರತವು ತನ್ನ ಮೊಟ್ಟ ಮೊದಲ ಸ್ಥಳೀಯವಾಗಿ ಕಂಡುಹಿಡಿದಂತಹ ಪ್ರತಿಜೀವಕ ಅಂದರೆ ಅದು ನಾಪಿಂಥ್ರೊಮೈಸಿನ್. ಸೊ ಅಭಿವೃದ್ಧಿಪಡಿಸಿದೆ. ಇದು ನಿರೋಧಕ ಉಸಿರಾಟದ ಸೋಂಕುಗಳ ವಿರುದ್ಧ ಪರಿಣಾಮಕಾರಿಯಾಗಿದೆ. ನೋಡಿ, ನಾನು ಹೇಳಿದಂತೆ ಎಫೆಕ್ಟಿವ್ ಎಗೇನೆಸ್ಟ್ ರೆಸಿಸ್ಟೆನ್ಸ್ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್. ಓಕೆ, ನಿರೋಧಕ ಉಸಿರಾಟದ ಸೋಂಕುಗಳ ವಿರುದ್ಧ ಪರಿಣಾಮಕಾರಿಯಾಗಿದೆ ಅದು. ಅಷ್ಟೇ ಅಲ್ಲದೆ ವಿಶೇಷವಾಗಿ ಕ್ಯಾನ್ಸರ್ ರೋಗಿಗಳು ಮತ್ತು ಸರಿಯಾಗಿ ನಿಯಂತ್ರಿಸದ ಮಧುಮೇಹಿಗಳಿಗೆ ಉಪಯುಕ್ತ. ಅಂದರೆ ನೋಡಿ, ಪರ್ಟಿಕ್ಯುಲರ್ಲಿ ಇದು ಯೂಸ್ಫುಲ್ ಫಾರ್ ಕ್ಯಾನ್ಸರ್ ಪೇಷೆಂಟ್ಸ್ ಆ್ಯಂಡ್ ಪ್ಯೂರ್ಲಿ ಕಂಟ್ರೋಲ್ಡ್ ಡಯಾಬಿಟಿಕ್ಸ್. ಓಕೆ, ಇವರಿಗೆ ತುಂಬಾ ಯೂಸ್ಫುಲ್ ಆಗಿರತಕ್ಕಂಥದ್ದು. ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕೊಟ್ಟಿದ್ದೀನಿ, ಗಮನಿಸಬೇಕು. ಈ ಪ್ರತಿಜೀವಕವು ಭಾರತದಲ್ಲಿ ಸಂಪೂರ್ಣವಾಗಿ ಪರಿಕಲ್ಪನೆಗೊಂಡಂತಹ ಅಭಿವೃದ್ಧಿಪಡಿಸಿದಂತಹ ವೈದ್ಯಕೀಯವಾಗಿ ಮೌಲ್ಯೀಕರಿಸಲ್ಪಟ್ಟಂತಹ ಮೊಟ್ಟ ಮೊದಲ ಅಣುವಾಗಿದೆ ಎಂಬುದನ್ನು ಗಮನಿಸಿ. ಭಾರತ ಸರ್ಕಾರದ ಜೈವಿಕ ತಂತ್ರಜ್ಞಾನ ಇಲಾಖೆಯು ಪ್ರಸಿದ್ಧ ಖಾಸಗಿ ಔಷಧ ಸಂಸ್ಥೆಯಾಗಿರತಕ್ಕಂಥ ಒಕಾಟ್ ಅಂತ ಕರೀತಾರೆ. ಗಮನಿಸಿ, ಒಕಾಟ್ನ ಸಹಯೋಗದೊಂದಿಗೆ ಈ ಪ್ರತಿಜೀವಕವನ್ನು ಅಭಿವೃದ್ಧಿಪಡಿಸಿದೆ. ನೆಕ್ಸ್ಟ್ 4ನೇ ಕ್ವಶನ್ ನೋಡಿ. ಹೆಚ್ಚಿನ ಇಳುವರಿ ನೀಡುವ ದೀರ್ಘಕಾಲೀನ ಹತ್ತಿ ಕೃಷಿಯನ್ನು ಉತ್ತೇಜಿಸಲು ಸರ್ಕಾರವು ಅಕ್ಟೋಬರ್ 2025ರಲ್ಲಿ ಪ್ರಾರಂಭಿಸಿದಂತಹ ಮಿಷನ್ನ ಹೆಸರೇನು? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2 ಸರಿಯಾಗಿದೆ, ಕಪಾಸ್ ಕ್ರಾಂತಿ ಮಿಷನ್. ಓಕೆ, ಏನಿದು ಕಪಾಸ್ ಕ್ರಾಂತಿ ಮಿಷನ್? ಹಾಗಾದರೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ನಾವು. ನೋಡಿ, ಕಪಾಸ್ ಕ್ರಾಂತಿ ಮಿಷನ್ ಸೆಂಟ್ರಲ್ ಗೌರ್ನಮೆಂಟ್ ಲಾಂಚ್ ಮಾಡಿದೆ. ನೋಡಿ, ಸೆಂಟ್ರಲ್ ಗೌರ್ಮೆಂಟ್ ಲಾಂಚಸ್ 600 crore 600 ಕೋಟಿ ವೆಚ್ಚದಲ್ಲಿ ಕಪಾಸ್ ಕ್ರಾಂತಿ ಮಿಷನನ್ನು ಲಾಂಚ್ ಮಾಡಿದೆ. ಇದರ ಉದ್ದೇಶವೇನು? ನೋಡಿ, ಟು ಪ್ರಮೋಟ್ ಹೈ ಹೇಡ್ ಅಂತ ಕರೀತಾರೆ, ಹೈ ಹೇಡ್ ಲಾಂಗ್ ಸ್ಟೆಪಲ್ ಕಾಟನ್ ಕಲ್ಟಿವೇಷನ್. ಸೊ ಇದಕ್ಕಾಗಿ ಇದು ಪ್ರಮೋಟ್ ಮಾಡುತ್ತದೆ. ಸೊ ಯಾವುದಕ್ಕಾಗಿ ಪ್ರಮೋಟ್ ಮಾಡುತ್ತದೆ ಅಂತಕ್ಕಂಥದ್ದನ್ನು ನಿಮಗೀಗ ಗೊತ್ತಾಯಿತು. ಅಂದರೆ ಇದು ಮುಖ್ಯವಾಗಿ ಹತ್ತಿಗೆ ಸಂಬಂಧಪಟ್ಟಂತೆ ಹತ್ತಿ ಕೃಷಿಯನ್ನು ಉತ್ತೇಜಿಸಲು ಕೇಂದ್ರ ಸರ್ಕಾರ ಈ ಪ್ರಮುಖ ಮಿಷನನ್ನು ಪ್ರಾರಂಭಿಸಿದೆ. ಆಲ್ರೆಡಿ ಇದು ಮಹಾರಾಷ್ಟ್ರದ ಅಕೋಲಾ ಪ್ರದೇಶದ ರೈತರು ಹೆಚ್ಚಿನ ಸಾಂದ್ರತೆಯ ನೆಡುತೋಪು
ಈ ವಿಧಾನಗಳ ಮೂಲಕ ಇಳುವರಿಯನ್ನು ಹೆಚ್ಚಿಸಿದ್ದಾರೆ. ಸೊ ಈ ಈ ಹೆಚ್ಚಿನ ಸಾಂದ್ರತೆಯ ನಡೀತಪ್ಪ ಅಂದರೆ HDP ತಂತ್ರಜ್ಞಾನಗಳನ್ನು ಆಲ್ರೆಡಿ ತೆಲಂಗಾಣದಲ್ಲೂ ಕೂಡ ಈಗ ಪರಿಚಯಿಸಲಾಗುವುದು ಎಂಬತಕ್ಕಂಥ ಮಾಹಿತಿ ತಿಳಿಸಿದೆ. ಸೊ ಮುಂದೆ ಹೋದಂಥ ಸಂದರ್ಭದಲ್ಲಿ ಇಡೀ ದೇಶದಾದ್ಯಂತ HDPಯನ್ನು ಈ ಮೂಲಕ ಪರಿಚಯಿಸಲಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೆನಪಿರಲಿ ಇದು. ನೆಕ್ಸ್ಟ್ 5ನೇ ಕ್ವಶನ್ ನೋಡಿ. ಸೂರ್ಯನ ಕರೋನಲ್ ಮಾಸ್ ಎಜೆಕ್ಷನ್ ಅಂದರೆ CME ಅಂತ ಕರೀತೇವೆ. ಸನ್ಸ್ ಕರೋನಲ್ ಮಾಸ್ ಎಜೆಕ್ಷನ್ ಚಂದ್ರನ ಮೇಲೆ ಬೀರುವಂತಹ ಪರಿಣಾಮವನ್ನು ಮೊದಲ ಬಾರಿಗೆ ಗಮನಿಸಿದಂತಹ ಭಾರತೀಯ ಚಂದ್ರಯಾನ ಯಾವುದು? ಸರಿಯಾದಂಥ ಉತ್ತರ ಚಂದ್ರಯಾನ 2. ನೋಡಿ, ಚಂದ್ರಯಾನ 2 ಉಡಾವಣೆಯಾಯಿತು. ಓಕೆ, ಸೊ ಇದು ಏನು ಕಂಡುಹಿಡಿದಿದೆ ಅಂತಕ್ಕಂಥದ್ದನ್ನು ಗಮನಿಸಬಹುದು. ಓಕೆ, ಪರಿಣಾಮಗಳನ್ನು ಎಕ್ಸ್ಪ್ಲೋಸ್ ಮಾಡಿದೆ. ಭಾರತದ 2ನೇ ಚಂದ್ರಯಾನ 2 ಅಂದರೆ ಚಂದ್ರಯಾನ 2 ಚಂದ್ರನ ಮೇಲೆ ನೋಡಿ, ನಮ್ಮ ಚಂದ್ರನ ಮೇಲೆ ಸೂರ್ಯನ ಕೊರೋನಲ್ ಮಾಸ್ ಎಜೆಕ್ಷನ್ ಪರಿಣಾಮಗಳ ಮೊಟ್ಟ ಮೊದಲ ಬಾರಿಗೆ ನೇರವಾಗಿ ವೀಕ್ಷಣೆ ಮಾಡಿದೆ. ಓಕೆ, ವೀಕ್ಷಣೆ ಮಾಡಿರ್ತಕ್ಕಂಥದ್ದು ಅಂದರೆ ಆರ್ಬಿಟರ್ನಲ್ಲಿರುವ ಪೆಲೋಡ್ ಆಗಿರುವ ಕ್ಯಾಚ್ 2 ಅಂತ ಕರೀತಾರೆ. ಅಂದರೆ ಚಂದ್ರನ ವಾತಾವರಣ ಸಂಯೋಜನೆ ಎಕ್ಸ್ಪ್ಲೋರರ್ 2 ಅಂತ ಕರೀತಾರೆ. ಸೊ ಅಂದರೆ ಚಂದ್ರಾಸ್ ಅಟ್ಮಾಸ್ಫಿರಿಕ್ ಕಾಂಪೋಸಿಷನ್ ಎಕ್ಸ್ಪ್ಲೋರರ್ 2 ಅಂತ ಕರೀತಾರೆ. ಅಂದರೆ ಇದನ್ನ ಕ್ಯಾಚ್ 2 ಅಂತ ಕರೀತಾರೆ. ಈ ವೀಕ್ಷಣೆಯನ್ನು ಮಾಡಿರ್ತಕ್ಕಂಥದ್ದು. ಹಾಗಾದರೆ ಚಂದ್ರಯಾನ 2 ಉಡಾವಣೆಯಾಯಿತಲ್ಲ, ಆ ಸಂದರ್ಭದಲ್ಲಿ ಮುಖ್ಯವಾಗಿ ಅದರ ಜೊತೆಗೆ ಹಲವಾರು ಪೆಡೋಲ್ಗಳನ್ನು ನಾವು ಉಡಾವಣೆ ಮಾಡಿದ್ದೇವೆ. ಅದರಲ್ಲಿ ಒಂದು ಪೆಲೋಡು ಕ್ಯಾಶ್. ಓಕೆ ಈ ಕ್ಯಾಶ್ 2 ಎಂಬುದು. ಸೊ ಕ್ಯಾಶ್ 2 ಅಂದರೆ ಚಂದ್ರಾಸ್ ಅಟ್ಮಾಸ್ಫಿರಿಕ್ ಕಾಂಪೋಸಿಷನ್ ಎಕ್ಸ್ಪ್ಲೋರರ್ ಅಂತ ಕರೀತಾರೆ. ಇದು 2ನೇದು. ಸೊ ಈ ಕ್ಯಾಚ್ ಏನಿದೆ ಇದರ ವೀಕ್ಷಣೆಯನ್ನು ಮಾಡಿರ್ತಕ್ಕಂಥದ್ದು. ಸೊ ಯಾವುದು ವೀಕ್ಷಣೆಯನ್ನು ಮಾಡಿದೆ ಅಂತ ಕೇಳ್ತಾರೆ. ಸೊ ಕ್ಯಾಚ್ ಎಂಬುದು ನೆನಪಿರಬೇಕು, CHACE. ಓಕೆ, ಈ ಹೆಸರು ನಿಮಗೆ ನೆನಪಿರಲಿ, ಇಂಪಾರ್ಟೆಂಟ್ ಆಗುತ್ತೆ. ಜುಲೈ 22, 2019ರಂದು GSLV MK3 M1 ಮೂಲಕ ಉಡಾವಣೆಯಾದಂತಹ ಚಂದ್ರಯಾನ 2 ಇದರಲ್ಲಿ 8 ಪ್ರಾಯೋಗಿಕ ಪೆಲೋಡ್ಗಳನ್ನು ಹೊತ್ತುಕೊಂಡು ಹೋಗಿದೆ. ಆದಾಗ್ಯೂ ವಿಕ್ರಮ್ ಲ್ಯಾಂಡರ್ ತನ್ನ ಮೃದು ಲ್ಯಾಂಡಿಂಗ್ ಪ್ರಯತ್ನದ ಸಮಯದಲ್ಲಿ ಸಂವಹನವನ್ನು ಕಳೆದುಕೊಂಡಿತ್ತು. 6ನೇ ಕ್ವಶನ್ ನೋಡಿ. ಕೇಂದ್ರ ಸಲಕರಣೆ ಗುರುತಿನ ನೋಂದಣಿ ಪೋರ್ಟಲ್ ಮೂಲಕ ಕದ್ದ ಮತ್ತು ಕಾಣೆಯಾದ ಮೊಬೈಲ್ ಫೋನುಗಳನ್ನು ಮರುಪಡೆಯುವಲ್ಲಿ ಭಾರತದಲ್ಲಿ ಯಾವ ರಾಜ್ಯ ಪ್ರಥಮ ಸ್ಥಾನ ಪಡೆದುಕೊಂಡಿದೆ? ನೋಡಿ, ಯಾವ ರಾಜ್ಯ ಅಂತ ಕೇಳಿದರೆ ಆಪ್ಷನ್ ನಂಬರ್ 4 ಸರಿಯಾಗಿದೆ, ತೆಲಂಗಾಣ ಅಗ್ರಸ್ಥಾನದಲ್ಲಿದೆ. ದಿ ಹಿಂದೂ ಪೇಪರ್ನಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ತೆಲಂಗಾಣ ರ್ಯಾಂಕ್ಸ್ ಫಸ್ಟ್ ವಿತ್ ಓವರ್ 1 lakh ಮೊಬೈಲ್ ಫೋನ್ಸ್ ರಿಕವರ್ಡ್ ಥ್ರೂ CEIR ಪೋರ್ಟಲ್. ನೋಡಿ, CEIR ಪೋರ್ಟಲ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಕ್ಕಂಥದ್ದು ನೀವಿಲ್ಲಿ ಗಮನಿಸಬೇಕು. ಸೊ ಈ ಪೋರ್ಟಲ್ನ ಮೂಲಕ ತೆಲಂಗಾಣ 1 ಲಕ್ಷ ಮೊಬೈಲ್ ಫೋನ್ಗಳನ್ನು ಕದ್ದಂತಹ ಮೊಬೈಲ್ ಫೋನ್ಗಳನ್ನು ರಿಕವರಿ ಮಾಡಿದೆ. ಓಕೆ, ರಿಕವರಿ ಮಾಡಿ ಮಾಲೀಕರಿಗೆ ತಲುಪಿಸಿರ್ತಕ್ಕಂಥದ್ದು. ಸೊ ತೆಲಂಗಾಣ ಈ ಮೂಲಕ CEIR ಪೋರ್ಟಲ್ನಲ್ಲಿ ಅತಿ ಹೆಚ್ಚು ಸಾಧನೆಯನ್ನು ಮಾಡಿದೆ. ಆ ಕಾರಣಕ್ಕಾಗಿ ಇದು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿರಬೇಕು. ಓಕೆ, ಕದ್ದಂತಹ ವಸ್ತುಗಳಿವೆಲ್ಲವು. ಓಕೆ, CEIR ಪೋರ್ಟಲ್ ಫುಲ್ ಫಾರ್ಮ್ ಏನು ಅಂತ ಕೇಳಬಹುದು ನಿಮಗೆ. ಕೇಂದ್ರ ಸಲಕರಣೆ ಗುರುತಿನ ನೋಂದಣಿ ಅಂತ ಕರೀತಾರೆ. ಓಕೆ, ಸೊ ಇದು ಮುಖ್ಯವಾಗಿ ದೂರ ಸಂಪರ್ಕ ಇಲಾಖೆ ಅಭಿವೃದ್ಧಿಪಡಿಸಿದ ಈ CEIR ವ್ಯವಸ್ಥೆಯು ಕದ್ದ ಫೋನ್ಗಳನ್ನು ಪತ್ತೆ ಹಚ್ಚಲು ಮತ್ತು ನಕಲಿ ಸಾಧನೆಗಳನ್ನು ನಿರ್ಬಂಧಿಸಲು ಸಹಾಯ ಮಾಡುತ್ತದೆ. ಇನ್ನು 7ನೇ ಕ್ವಶನ್ ನೋಡಿ. 2025ರ ಜಾಗತಿಕ ಅರಣ್ಯ ಸಂಪನ್ಮೂಲ ಮೌಲ್ಯಮಾಪನ ಅಂದರೆ GFRA ಈ ವರದಿ ಬಿಡುಗಡೆಯಾಗಿದೆ. ನೋಡಿ, GFRA ವರದಿ ಬಿಡುಗಡೆಯಾಗಿದೆ. ಈ ವರದಿಯ ಪ್ರಕಾರ ಒಟ್ಟು ಅರಣ್ಯ ಪ್ರದೇಶದ ವಿಷಯ, ಒಟ್ಟು ಅರಣ್ಯ ಪ್ರದೇಶ ಅಂದರೆ ಟೋಟಲ್ ಫಾರೆಸ್ಟ್ ಏರಿಯಾ. ಓಕೆ, ಟೋಟಲ್ ಫಾರೆಸ್ಟ್ ಏರಿಯಾ ವಿಷಯದಲ್ಲಿ ಭಾರತದ ಜಾಗತಿಕವಾಗಿ ಯಾವ ಶ್ರೇಣಿಯನ್ನು ಪಡೆದುಕೊಂಡಿದೆ? ನಮ್ಮ ಭಾರತವು ಜಾಗತಿಕವಾಗಿ ಯಾವ ಶ್ರೇಣಿ ಪಡೆದಿದೆ ಅಂತ ಕೇಳಿದರೆ 9th. ನೋಡಿ, ಜಾಗತಿಕವಾಗಿ ಭಾರತ 9ನೇ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವ ದೇಶ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ಒಂದು ಮಾಹಿತಿಯನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ರು, ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ
PIB ನ್ಯೂಸ್ ಪೇಪರಲ್ಲಿ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಅಂದರೆ ಈ ಒಂದು ಸಚಿವಾಲಯ ಇದನ್ನು ಮುಖ್ಯವಾಗಿ ಪ್ರಕಟಣೆ ಮಾಡಿದೆ. ನೋಡಿ, ಇಂಡಿಯಾ ಮೂವ್ಸ್ ಅಪ್ ಟು 9th ಪೊಸಿಷನ್ ಗ್ಲೋಬಲಿ ಫಾರೆಸ್ಟ್ ಏರಿಯಾ. ನೋಡಿ, ಜಾಗತಿಕವಾಗಿ ಫಾರೆಸ್ಟ್ ಏರಿಯಾ ವಿಷಯದಲ್ಲಿ ಭಾರತ 9ನೇ ಸ್ಥಾನಕ್ಕೆ ಮೂವ್ ಆಗಿದೆ. ಅಂದರೆ ಈ ಹಿಂದೆ ಭಾರತ 10ನೇ ಸ್ಥಾನದಲ್ಲಿತ್ತು, ಈಗ 9ನೇ ಸ್ಥಾನಕ್ಕೆ ಬಂದಿರತಕ್ಕಂಥದ್ದು. ಅದರ ಜೊತೆಗೆ ಕಂಟಿನ್ಯೂಸ್ ಆಗಿ ಭಾರತ 3rd ರ್ಯಾಂಕ್ ಆ್ಯನ್ಯುವಲಿ ಫಾರೆಸ್ಟ್ ಗೇನ್ ಅಂದರೆ ಅರಣ್ಯ ಬೆಳವಣಿಗೆ ಅಥವಾ ಅರಣ್ಯದ ಹೆಚ್ಚಳದಲ್ಲಿ ಜಾಗತಿಕವಾಗಿ ಭಾರತ 3ನೇ ಸ್ಥಾನಕ್ಕೆ ಬಂದಿದೆ ಅಂತಕ್ಕಂಥ ಮಾಹಿತಿಯನ್ನು ಇಲ್ಲಿ ನೀಡಿದ್ದಾರೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಜಾಗತಿಕವಾಗಿ ಫಾರೆಸ್ಟ್ ಏರಿಯಾ ಅಂತ ಬಂದರೆ ಅಂದರೆ ಅರಣ್ಯ ಪ್ರದೇಶ ಅಂತ ಬಂದರೆ 9ನೇ ಸ್ಥಾನ, ಫಾರೆಸ್ಟ್ ಹೆಚ್ಚಳ ಅಥವಾ ಅರಣ್ಯದ ಹೆಚ್ಚಳ ಅಂತ ಬಂದರೆ 3ನೇ ಸ್ಥಾನದಲ್ಲಿದೆ. ಇದು ನಿಮಗೆ ನೆನಪಿರಬೇಕು. ಇಷ್ಟು ಮಾಹಿತಿ ಓಕೆ. ನ್ಯೂಸ್ ಪೇಪರಲ್ಲಿ ಇದ್ರ ಬಗ್ಗೆ ಕೊಟ್ಟಿದ್ದರು. ಸೊ ಇದನ್ನು ಬಾಲಿಯಲ್ಲಿ ನಡೆದಂತಹ, ನೋಡಿ ಇಂಡೋನೇಷ್ಯಾದಲ್ಲಿ ಕಂಡುಬರತಕ್ಕಂಥ ಬಾಲಿ, ಓಕೆ, ಇಂಡೋನೇಷ್ಯಾದಲ್ಲಿರ್ತಕ್ಕಂಥ ಬಾಲಿಯಲ್ಲಿ FAO ಅಂದರೆ ಆಹಾರ ಮತ್ತು ಕೃಷಿ ಸಂಸ್ಥೆ, ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಜೇಷನ್ ಬಿಡುಗಡೆ ಮಾಡಿದಂತಹ 2025ರ ಜಾಗತಿಕ ಅರಣ್ಯ ಸಂಪನ್ಮೂಲಗಳ ಮೌಲ್ಯಮಾಪನ. ಈ ವರದಿಯಲ್ಲಿ ಭಾರತ 9ನೇ ಸ್ಥಾನದಲ್ಲಿದೆ ಒಟ್ಟು ಅರಣ್ಯ ಪ್ರದೇಶದ ವಿಸ್ತರಣೆಯಲ್ಲಿ. ಓಕೆ, ಇನ್ನು ಹಿಂದಿನ ಮೌಲ್ಯಮಾಪನದಲ್ಲಿ 10ನೇ ಸ್ಥಾನದಲ್ಲಿತ್ತು. ನಾನು ಹೇಳಿದಂತೆ 3ನೇ ಸ್ಥಾನದಲ್ಲಿ ಅರಣ್ಯ ಪ್ರದೇಶದ ಹೆಚ್ಚಳದಲ್ಲಿ 3ನೇ ಸ್ಥಾನದಲ್ಲಿದೆ. ಓಕೆ, ನೆಕ್ಸ್ಟು 8ನೇ ಕ್ವಶನ್ ನೋಡಿ. ಭಾರತಕ್ಕೆ ಚೀನಾದ ಪಟಾಕಿಗಳ ಅಕ್ರಮ ಸಾಗಣೆ ತಡೆಯಲು ಕಂದಾಯ ಗುಪ್ತಚರ ನಿರ್ದೇಶನಾಲಯವು ಪ್ರಾರಂಭಿಸಿದಂತಹ ಕಾರ್ಯಾಚರಣೆಯ ಹೆಸರೇನು? ಯಾವ ಹೆಸರಿನ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದೆ ಅಂತ ಕೇಳಿದರೆ ಆಪರೇಷನ್ ಫೈರ್ ಟ್ರಯಲ್. ಓಕೆ, ಆಪ್ಷನ್ ನಂಬರ್ 1 ಸರಿಯಾಗಿದೆ. ಸೊ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಈ ಒಂದು ಮಾಹಿತಿಯನ್ನು ಬಿಡುಗಡೆ ಮಾಡಿತ್ತು. ಸೊ ನೋಡಿ, ಆಪರೇಷನ್ ಫೈರ್ ಟ್ರಯಲ್, ಓಕೆ, ಆಪರೇಷನ್ ಫೈರ್ ಟ್ರಯಲ್ ಮೂಲಕ ಸೊ DRI ಏನು ಮಾಡಿದೆ, ಸೀಸ್ ಮಾಡಿದೆ ಸ್ಮಗ್ಲ್ಡ್ 46,640 ಪೀಸಸ್. ನೋಡಿ, 46,640 ಪೀಸ್ಗಳನ್ನು ಸೀಸ್ ಮಾಡಿರ್ತಕ್ಕಂಥದ್ದು ಫೈರ್ ಕ್ರ್ಯಾಕರ್ಸ್ನ. ಓಕೆ, ಸೊ ಅಂಡರ್ ಇವೆಲ್ಲವೂ ವರ್ತ್ ಎಷ್ಟು 4.82 ಕೋಟಿ ರೂಪಾಯಿದ್ದು ಒಟ್ಟು ಮೌಲ್ಯ ಇದು. ಓಕೆ, ಸೊ ಹಾಗಾದರೆ ಆಪರೇಷನ್ ಫೈರ್ ಟ್ರಯಲ್ ಸಕ್ಸಸ್ ಆಗಿದೆ ಅಂತಕ್ಕಂಥದ್ದು ಮಾಹಿತಿಯನ್ನು ಸೊ PIB ನ್ಯೂಸ್ ಪೇಪರ್ ಮತ್ತು ಕೇಂದ್ರ ಸರ್ಕಾರದಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಹಾಗಾದರೆ ಇದನ್ನು DRI ಜಾರಿಗೆ ತಂದಿದೆ, ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್. ಓಕೆ, ಇಷ್ಟು ಮಾಹಿತಿ ನೆನಪಿರಲಿ. ಯಾರು ಇದನ್ನು ಜಾರಿಗೆ ತಂದಿದ್ದಾರೆ, ಹಾಗಾದರೆ ಇದರ ಉದ್ದೇಶವೇನು, ಯಾವ ಕಾರ್ಯಾಚರಣೆ, ಇದು ನೆನಪಿರಬೇಕು. ಓಕೆ, ಸೊ ಇಷ್ಟು ಮಾಹಿತಿಗೆ DRI ಆಪರೇಷನ್ ಫೈರ್ ಟ್ರಯಲನ್ನು ಜಾರಿಗೆ ತಂದಿದೆ. ಹಾಗಾದರೆ ವಿದೇಶಿ ವ್ಯಾಪಾರ ನೀತಿ ಅಂದರೆ ITC ಸಂಹಿತೆಯ ಅಡಿಯಲ್ಲಿ ಪಟಾಕಿಗಳ ಆಮದನ್ನು ನಿರ್ಬಂಧಿಸಲಾಗಿದೆ. ಓಕೆ, ನೋಡಿ, ಪಟಾಕಿಗಳ ಆಮದುಗಳನ್ನೇ ನಿರ್ಬಂಧಿಸಲಾಗಿದೆ. ಒಂದು ವೇಳೆ ಅಂತಹ ಆಮದುಗಳಿಗೆ GDFT ಅಂದರೆ ವಿದೇಶಿ ವ್ಯಾಪಾರ ನಿರ್ದೇಶನಾಲಯ, ಪೆಸೋ ಅಂದರೆ ಪೆಟ್ರೋಲಿಯಂ ಮತ್ತು ಸ್ಫೋಟಕ ಸುರಕ್ಷತಾ ಸಂಸ್ಥೆಯಿಂದ ಪರವಾನಗಿ ಏನಾದರೂ ಪಡೆದುಕೊಂಡಿದ್ದರೆ, ಅಂದರೆ ಅವು ಹೆಚ್ಚಿನ ಫೈರ್ ಕ್ರ್ಯಾಕರ್ಗಳಾಗಿರಲ್ಲ, ಆ ಕಾರಣಕ್ಕಾಗಿ ಪರವಾನಗಿಯನ್ನು ಕೊಟ್ಟಿರ್ತವೆ. ಪರವಾನಗಿಯನ್ನು ಪಡೆದುಕೊಂಡಿದ್ದರೆ ಮಾತ್ರ ನಾವು ಆಮದು ಮಾಡಿಕೊಳ್ಳುತ್ತೀವಿ. ಓಕೆ, ಸೊ ಇದು ಮುಖ್ಯವಾಗಿ 21 ಮತ್ತು 22ನೇ ತಾರೀಕಿನ ಕರೆಂಟ್ ಅಫೇರ್ಸು. ಇವತ್ತಿನ ಮತ್ತು ಮಾಹಿತಿಯನ್ನು ಆದಷ್ಟು ಬೇಗ ನಿಮ್ಮ ಮುಂದೆ ತರ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.